ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಮುದ್ದು ಪುಟಾಣಿಗಳೇ, ಎಲ್ಲರೂ ಹೇಗಿದ್ದೀರಾ? ನಾವು ನಿನ್ನೆಯ ದಿನ ತರಗತಿಯಲ್ಲಿ 1ನೇ ತರಗತಿಯಲ್ಲಿ ಏನು ಮಾಡಿದ್ವಿ? ಕನ್ನಡ ಪುಸ್ತಕದಲ್ಲಿ ಅಕ್ಷರಾಭ್ಯಾಸ 1 ಓದಿಸಿ ಬರೆಯಿರಿ ಅನ್ನುವಂತಹ ಅಕ್ಷರ ಪಾಠ 8ರಲ್ಲಿ ನಾವು ಯಾವುದನ್ನು ತಿಳ್ಕೊಂಡಿದ್ವಿ? ರ ಗ ಸ ದ ಅ ಅನ್ನುವಂತಹದ್ದನ್ನು ನಾವು ನಿನ್ನೆಯ ದಿನ ಅಭ್ಯಾಸ ಮಾಡಿದ್ವಿ ಅಲ್ವ ಮಕ್ಕಳೇ? ಬರಲಿಕ್ಕೆ ಕಲಿತ್ವಿ. ಅದಾದಮೇಲೆ ಅದರಲ್ಲಿ ಯಾವ ರೀತಿ ಪದಗಳನ್ನು ಕೊಟ್ಟಾರ ಗುರುತಿಸಲಿಕ್ಕೆ ಕಲಿತ್ವಿ, ಅಡ್ಡಗೆರೆ ಹಾಕೋದನ್ನು ಕಲಿತ್ವಿ, ಹೊಂದಿಸಿ ಬರೆಯಿರಿ ಅ ಪಟ್ಟಿ ಮತ್ತು ಆ ಪಟ್ಟಿಯನ್ನು ಕಲಿತ್ವಿ. ಇವತ್ತು ಅಕ್ಷರಾಭ್ಯಾಸ 2 ಕಲಿಯೋಣ ಬನ್ನಿ. ಹಾಗಿದ್ರೆ ಎಲ್ಲರೂ ರೆಡಿ ಇದ್ದೀರಾ ಪುಟಾಣಿಗಳೇ? ಗುಡ್. ಇವತ್ತು ಅಕ್ಷರಾಭ್ಯಾಸ 2 ಅಭ್ಯಾಸ ಮಾಡೋಣ. ಯಾವ್ದು ಕೊಟ್ಟಿದ್ದಾರೆ? ಜ ವ ಮ ಬ ನ. ಒಂದ್ಸಲ ಎಲ್ಲರೂ ಜೋರಾಗಿ ಹೇಳಿ. ಜ ವ ಮ ಭ ನ. ಓಕೆ, ಈಗ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಹೇಳಿದ್ದಾರೆ. ನೋಡಿ, ಮೊದಲನೇ ಚಿತ್ರ ಏನು ಹೇಳ್ತಾ ಇದೆ? ಎಷ್ಟು ಜನ ಇದ್ದಾರೆ? ಒಬ್ಬರ ಇದ್ದಾರ? ತುಂಬ ಜನ ಇದ್ದಾರಾ? ಹೌದಲ್ವಾ? ಹಂಗಿದ್ರೆ ಅವರನ್ನು ನಾವು ಜನ ಅಥವಾ ಜನರು ಅಂತ ಕರಿತೀವಿ. ಒಬ್ಬರೇ ಇದ್ದರೆ ಅವರನ್ನು ನಾವು ಮನುಷ್ಯರು ಅಂತ ಕರಿತೀವಿ. ಹೌದಾ? ಅವರು ಗಂಡು ಅಥವಾ ಹೆಣ್ಣು ಅನ್ನುವಂಥ ಹುಡುಗ ಹುಡುಗಿ ಈ ರೀತಿ ನಾವು ಅವರನ್ನು ಕರಿತೀವಿ. ಅದೇ ಬಹಳಷ್ಟು ಜನ ಏನಾದ್ರು ಕೂಡಿ ನಿಂತಿದ್ರೆ ಅವ್ರಿಗೆ ನಾವೇನಂತ ಕರಿತೀವಿ? ಜನರು. ಆಮೇಲೆ ವನ. ವನ ಅಂದರೆ ಅರಣ್ಯದಲ್ಲಿರ್ತಕ್ಕಂತಹ ಎಲ್ಲ ಗಿಡ ಮರಗಳನ್ನು ಕೂಡಿರುವಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು. ಹೌದಾ? ನೀವು ಯಾವತ್ತಾದರೂ ಕಾಡನ್ನು ನೋಡಿದ್ದೀರಾ? ಆದರೆ ಸಿನಿಮಾದಲ್ಲಿ ನೀವು ನೋಡಿರ್ಬೋದಲ್ವಾ ವನ ಅಂದರೆ ಹೇಗಿರುತ್ತೆ ಅಂತ. ಅದರಿಂದ ಇದು ವನ. ಎಲ್ಲ ಪ್ರಕೃತಿ ಎಷ್ಟೊಂದು ಹಚ್ಚು ಹಸಿರಾಗಿರುತ್ತಲ್ವ ಮಕ್ಕಳೇ? ನೋಡಿ, ಮೂರನೇದಾಗಿ ಮ ಅಂದರೆ ಮರ. ಹೌದಾ? ಮರ ಅಂದರೆ ಒಂದೇ ಮರನ ಹಲವಾರು ಮರಗಳಿದ್ರೂ ಕೂಡ ನಾವು ಅವುಗಳನ್ನು ದೊಡ್ಡದಾಗಿ ಮರಗಳ ಆಲದ ಮರ ನೋಡಿರ್ಬೋದು, ಬೇವಿನ ಮರವನ್ನು ನೋಡಿರ್ಬೋದು, ಹೀಗೆ ಮಾವಿನ ಮರವನ್ನು ನೋಡಿರ್ಬೋದು. ಹೀಗೆ ಹಲವಾರು ಮರಗಳನ್ನು ನೀವು ನೋಡಿದ್ದೀರಿ. ಬಸವ. ಹೌದಾ? ಇದನ್ನು ನೀವು ವಿಶೇಷವಾಗಿ ಎಲ್ಲಿ ನೋಡಿರ್ತೀರಾ ಮಕ್ಕಳೇ? ಹೇಳಿ ನೋಡೋಣ ಪುಟಾಣಿಗಳೇ. ಎಲ್ಲಿ? ಹಾಂ, ಗುಡ್. ಎಲ್ಲಿಪ್ಪ ಅಂತಂದರೆ ಈಶ್ವರನ ಗುಡಿಯಲ್ಲಿ, ಶಿವನ ದೇವಸ್ಥಾನದಲ್ಲಿ ನಂದಿ ಏನು ಮಾಡಿರ್ತಾನ? ಮುಂದೆ ಕೂತಿರ್ತಾನಲ್ವಾ ಶಿವನ ಮುಂದೆ, ಹೀಗಾಗಿ ಬಸವ. ಆಮೇಲೆ ಮನೆಯಲ್ಲಿ ನಾವು ಎತ್ತುಗಳನ್ನು ನೋಡಿರ್ಬೋದಲ್ವಾ, ಅವುಗಳನ್ನ ನಾವು ಬಸವ ಅಂತಲೇ ಕರಿತೀವಿ. ನೋಡಿ, ನ ಅಂತಂದರೆ ನಗರ. ಹೌದಾ? ಯಾವುದಿದು? ನಗರ ಅಂದರೆ ಸಿಟಿ ಪ್ರದೇಶ ಅಂತ ನಾವು ಕರಿತೀವಿ. ಹೌದಾ? ಹಲವಾರು ರೀತಿಯ ಮನೆಗಳಿರ್ತವೆ, ಪಾರ್ಕಿಂಗ್ ಪ್ಲೇಸ್ ಇರುತ್ತೆ, ಆಮೇಲೆ ಪಾರ್ಕ್ಗಳು ಇರ್ತಾವೆ, ಬ್ಯಾಂಕ್ಗಳು ಇರ್ತಾವೆ, ಪೋಸ್ಟ್ ಆಫೀಸ್ಗಳು ಇರ್ತಾವೆ, ಆಮೇಲೆ ಪೊಲೀಸ್ ಸ್ಟೇಷನ್ ಇರುತ್ತೆ, ರೈಲ್ವೆ ಸ್ಟೇಷನ್ ಇರುತ್ತೆ, ಬಸ್ ನಿಲ್ದಾಣ ಇರುತ್ತೆ. ಹೀಗಾಗಿ ತುಂಬ ಸುಸಜ್ಜಿತವಾದಂತಹ ನಗರ ವ್ಯವಸ್ಥೆ ಇರುವುದಕ್ಕೆ ನಾವೇನಂತ ಕರಿತೀವಿ? ಸಿಟಿ ಅಥವಾ ನಗರ. ಆಮೇಲೆ ಜನ ಪ್ರದೇಶ ಇರುತ್ತೆ, ಜನದಟ್ಟಣೆಯಿಂದ ಕೂಡಿರತ್ತೆ, ಅತಿಯಾದಂಥ ಜನ, ಗಿಡ ಮರಗಳು ಎಲ್ಲವೂ ರೀತಿಯಂತಹ ನಾವೇನು ಮಾಡ್ಬೋದು? ಕೂಡಿರೋದನ್ನು ನಾವೇನಂತ ಕರಿತೀವಿ ಮಕ್ಕಳೇ? ನಾವು ಪುಟಾಣಿಗಳೇ, ನಾವು ಅಕ್ಷರಾಭ್ಯಾಸ 2 ನೋಡಿದ್ವಲ್ವಾ? ಯಾವುದು? ಜ ವ ಮ ಭ ನ. ಜನರು, ಜನ. ವನ. ಮರ. ಬಸವ. ನಗರ. ಇನ್ನೇನು ಮಾಡೋಣ ನಾವು? ಕೊಟ್ಟಿರುವ ಅಕ್ಷರಗಳನ್ನ ಗುಂಡಾಗಿ ಬರೆಯಿಸಿ ಅಂತ ಹೇಳಿದ್ದಾರೆ. ಹೌದಾ? ಇಲ್ಲೇನು ಕೆಲವೊಂದು ಅಕ್ಷರನ ಕೊಟ್ಟಾರೆ. ಯಾವಪ್ಪ? ಈಗ ನಾವು ಕಲ್ತಿರುವಂಥದ್ದೇ ಕೊಟ್ಟಿರ್ತಾರೆ. ಹೌದಲ್ವ ಪುಟಾಣಿಗಳೇ? ಜ ವ ಮ ಬ ನ. ಇಲ್ಲಿ ಬಾಣದ ಚಿಹ್ನೆ, ಏರೋ ಮಾರ್ಕ್ ಅಂತ ಏನು ಕರಿತೀವಲ್ಲ, ಅದು ಯಾವ ರೀತಿಯ ಬಂದಿದೆ ನೋಡಿ. ಜಕ್ಕೆ ಹಿಂಗೆ ಬಂದು ಆಮೇಲೆ ಹಿಂಗೆ ಬಂದಿದೆ, ಮತ್ತು ಹಿಂಗೆ ಹೋಗಿದೆ, ಹಿಂಗೆ ಹೋಗಿ ಹಿಂಗೆ ಬಂದಿದೆ. ಹೌದಲ್ವಾ? ಅದೇ ರೀತಿಯಾಗಿ ನಾವೇನು ಮಾಡಬೇಕು? ಬರಿಬೇಕು. ಬನ್ನಿ ಬರೆಯೋಣ. ಮೊದಲನೇದಾಗಿ ಜ. ಅವ್ರು ಯಾವ ರೀತಿಯಾಗಿ ಕೊಟ್ಟಿದ್ದಾರಲ್ವ ಅದೇ ರೀತಿಯಾಗಿ ನಾವೇನು ಮಾಡೋಣ? ದುಂಡಾಗಿ ನಕಲನ್ನು ಮಾಡೋಣ. ನೋಡಿ ನಾನು ಹೇಗೆ ಮಾಡ್ತಾ ಇದ್ದೀನಿ, ಎಲ್ಲರೂ ಸರಿಯಾಗಿ ಗಮನಿಸಿ ಪುಟಾಣಿಗಳೇ. ಅದನ್ನು ಅಂತ ಬರಿಬೇಕು. ಜನರು. ಜನರು. ಜನ. ದುಂಡಾಗಿ ನೋಡಿ. ನಂತರ ಇದಕ್ಕೆ ಬಾಣದ ಚಿಹ್ನೆಯನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಹೌದಲ್ವಾ ಮಕ್ಕಳೇ? ನೋಡಿದ್ರಾ? ವನ. 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 ನೋಡಿ, ಮೂರನೇದಾಗಿ ಮ.
ಹೌದಾ. ಮಕ್ಕೆ ಯಾವ ರೀತಿ ಬಾಣ ಚಿಹ್ನೆ ಕೊಟ್ಟಿದ್ದಾರೆ, ಹಿಂಗೆ ಬಂದು ಇದು ಹಿಂಗೆ ಹೋಗಿದೆ ಮತ್ತು ಈ ರೀತಿ ಬಂದು ಇಲ್ಲೊಂದು ಹೋಗಿದೆ, ಹೌದಲ್ವಾ. ನೋಡಿ ನೋಡಿದ್ರಲ್ವ, ಗಮನಿಸ್ತಾ ಇದ್ದೀರಲ್ವ ಪುಟಾಣಿಗಳೇ. ಇದಕ್ಕೆ ನಾವು ನೋಡಿ ಈಗ ನಾವೇನು ಮಾಡೋಣ, ಅನ್ನು ಕೂಡ್ಸೋಣ ಬನ್ನಿ. ಅವ್ರು ಟಿಕಿ ಟಿಕಿ ಕೊಟ್ಟಿದ್ದಾರೆ, ನಾವೆಲ್ಲರೂ ಅದನ್ನು ದುಂಡಾಗಿ ಮ ನಾವು ಅಂತ ಬರಿತಾ ಇರಬೇಕು. ಯಾಕೆ ಗೊತ್ತಾ, ಮರ. ಯಾಕಪ್ಪ ಅಂತ ಬರಿಬೇಕಂದ್ರೆ ನಾವು ಬರೆದಿರುವಂತಹ ಅಕ್ಷರ ನಮ್ಗೆ ಪರ್ಫೆಕ್ಟ್ ಆಗತ್ತಾ ಪುಟಾಣಿಗಳೇ, ಹೌದಲ್ವಾ. ನೋಡಿ ಬದ ಬಾಣದ ಚಿಹ್ನೆ ಈ ರೀತಿಯಾಗಿ ಬಂದಿದೆ, ಹೌದಾ. ಗಮನಿಸ್ತಾ ಇದ್ದೀರಲ್ವ ಎಲ್ಲರೂ, ನನ್ನ ಪುಟಾಣಿಗಳೆಲ್ಲರೂ ಜಾಣ ಮಕ್ಕಳಿದ್ದೀರಾ ನೀವೆಲ್ಲರೂ. ನೋಡಿ ಇದೆ ಅಲ್ವಾ, ಈ ರೀತಿಯಾಗಿ ಬಸವ. ನೋಡಿ ನದ ಬಾಣದ ಚಿಹ್ನೆ ಹೀಗೆ ಹೋಗಿದೆ, ಹೀಗೆ ಬಂದು ಆ ರೀತಿಯಾಗಿ ಹಿಂಗೆ ಮೇಲೆ ಹೋಗಿದೆ. ನಾವು ಈಗ ಅದೇ ರೀತಿಯಾಗಿ ನವನ್ನು ಕೂಡ್ಸೋಣ. ನಗರ. ಮುಂದಿನ ತರಗತಿಯಲ್ಲಿ ಮಕ್ಕಳೇ ನಿಮಗೆ ಏನು ಮಾಡ್ತೀನಿ, ಇದರಲ್ಲಿರ್ತಕ್ಕಂಥ ಹಲವಾರು ಪದಗಳನ್ನು ನಿಮಗೆ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಸರಿ, ಈಗ ನಾವು ಬರೆದಿರುವಂಥ ಅಕ್ಷರಗಳನ್ನು ಗುಂಡಾಗಿ ಬರೆದಿದ್ದೀವಲ್ವ. ಜನ, ವನ, ಮರ, ಬಸವ, ನಗರ. ಹೌದಾ, ಎಲ್ಲರೂ ಬರೆದಿದ್ವಲ್ವ. ಮುಂದಿನ ಪುಟವನ್ನು ತೆರೆಯೋಣ ಮಕ್ಕಳೇ. ಇಲ್ಲಿ ನೋಡಿ, ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂತ ಹೇಳಿದ್ದಾರೆ, ಹೌದಲ್ವಾ. ನ. ಹೌದಾ. ಈಗ ನಾನು ಮೊದಲೇದಾಗಿ ಅನ್ನು ಬರಿತಾ ಇದ್ದೀನಿ. ನೋಡಿ ಮಕ್ಕಳೇ, ಎಲ್ಲರೂ ಗಮನಿಸಿ. ನಾವು ಅಂತ ಬರೆಯೋಣ, ಹೌದಾ. ನಾವು ಅಂತ ಬರಿತಾ ಇದ್ದರೆ ಏನಾಗುತ್ತೆ, ನಮಗೆ ಆ ಅಕ್ಷರ ನಮಗೆ ಪ್ರಿಂಟ್ ಹೊಡೆದಂಗೆ ಕಾಣುತ್ತೆ ನಮ್ಮ ತಲೆಯಲ್ಲಿ. ಆಮೇಲೆ ನೀವೆಲ್ಲರೂ ಇದನ್ನು ಪದಗಳನ್ನ ಬರಿತಾ ಇರಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದರೆ, ಎಲ್ಲರೂ ಇದನ್ನು ಅಂತಾನೆ ಬರಿತಾ ಇರಬೇಕು. ನಾವು ಹಾಗೆ ಬರೆಯೋದ್ರಿಂದ ಏನಾಗತ್ತಪ್ಪ ಅಂದ್ರೆ, ನಮಗೆ ಪದಗಳು ಹೆಚ್ಚಾಗಿ ನೆನಪಿಗೆ ಬರತ್ತಾ. ಆಮೇಲೆ ನೋಡಿ, ಈ ಲಾಸ್ಟ್ನೇ ಕೆಲವೊಂದು ಅಕ್ಷರವನ್ನು ಕೊಟ್ಟಿದ್ದಾರೆ ಅವರು. ಮಕ್ಕಳೇ ನೋಡಿ, ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಹೇಳಿದ್ದಾರೆ, ಹೌದಾ. ನೋಡಿ, ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ ಅವರು. ಒಳಗೆ, 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 ಒಳಗೆ. ಅವುಗಳನ್ನ ಸ್ಪಷ್ಟವಾಗಿ ಉಚ್ಚಾರವನ್ನು ಮಾಡಲಿಕ್ಕೆ ನಾವು ಕಲಿಬೇಕು. ಬನ್ನಿ, ನಾನು ಒಂದೊಂದೇ ಹೇಳ್ತೀನಿ, ನೀವೆಲ್ಲರೂ ನಾನು ಹೇಳಿದಾಗೆ ಹೇಳ್ತಾ ಹೋಗಿ. ಜನ, ಜವ, ಜಗ, ವನ, ವರ, ವನಜ, ಮನ, ಮರ, ಮಗ, ಭನ, ಭರ, ನವ, ನರ, ನಗ, ಅಜ. ಹೌದಾ. ಮುಂದೆ ನೋಡಿ, ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಹೌದಾ. ನೋಡಿ, ಇಲ್ಲಿ ಅಡಿಗೆರೆ ಅಂದರೆ ಅಡ್ಡದಾಗಿ ಕೆಲವೊಂದು ಪದಗಳಿಗೆ ಅಡ್ಡದಾಗಿ ಕೆಲವೊಂದು ಏನು ಮಾಡಿದ್ದಾರೆ, ಗೆರೆಗಳನ್ನು ಎಳೆದಿದ್ದಾರೆ. ಅವುಗಳನ್ನ ನಾವು ಸ್ಪಷ್ಟವಾಗಿ ಗುರುತವನ್ನು ಮಾಡಬೇಕು ಮತ್ತು ಉಚ್ಚಾರವನ್ನು ಮಾಡಬೇಕು. ಇಲ್ಲಿ ಜನಕ್ಕೆ ಎಲ್ಲಿ ಅಡ್ಡಗೆರೆನ ಎಳೆದಿದ್ದಾರೆ, ಹೌದಾ, ಅಂದರೆ ಜನ. ನೋಡಿ, ಮುಂದೆ ವನದಲ್ಲಿ ಯಾವುದನ್ನು ಅಡ್ಡಗೆರೆ ಎಳೆದಿದ್ದಾರೆ, ಹೌದು, ವನ. ಮರಕ್ಕೆ ಬಸವ, ಇದರಲ್ಲಿ ನಗರ, ಇದರಲ್ಲಿ ಗಗನ. ಇದರಲ್ಲಿ ಮಕ್ಕಳೇ ಪುಟಾಣಿಗಳೇ ಗಕ್ಕೆ ಏನು ಮಾಡಿದ್ದಾರೆ, ಅಡ್ಡದಾದಂಥ ಗೆರೆಯನ್ನು ಎಳೆದಿದ್ದಾರೆ. ದಸರಾ. ನೋಡಿ, ಇಲ್ಲಿ ಯಾವುದಕ್ಕೆ ಎಳೆದಿದ್ದಾರೆ, ಸಕ್ಕೆ ಏನು ಮಾಡಿದ್ದಾರೆ, ಅಡ್ಡಗೆರೆಯನ್ನು ಎಳೆದಿರುತ್ತಾರೆ. ದವಸ, ಇಲ್ಲಿ ಧಕ್ಕೆ ಏನು ಮಾಡಿದಾರೆ, ಅಡ್ಡಗೆರೆಯನ್ನು ಎಳೆದಿದ್ದಾರೆ.
ಅವಸರ. ಇಲ್ಲಿ ಅನ್ನುವಂತಹ ಒಂದು ಅಕ್ಷರಕ್ಕೆ ಏನು ಮಾಡಿದಾರೆ, ಅಡ್ಡಗೆರೆಯನ್ನು ಎಳೆದಿದ್ದಾರೆ ಪುಟಾಣಿಗಳೇ. ನೋಡಿ, ಇದಾದಮೇಲೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿರುವ ಅಕ್ಷರಗಳಿಂದ ಗುರುತಿಸಿ, ಹೇಳಿಸಿ ಮತ್ತು ಬರೆಯಿಸಿ ಅಂತ ಹೇಳಿದ್ದಾರೆ. ನೋಡಿ, ಕೆಲವೊಂದು 5 ರೀತಿಯಾದಂತಹ ಪ್ರಶ್ನೆಗಳನ್ನ ಕೊಟ್ಟು ಅಕ್ಷರಗಳನ್ನ ಒಂದೊಂದು ಬಿಟ್ಟಾರ. ಅವುಗಳಿಗೆ ನಾವೇನು ಮಾಡಬೇಕು, ಆವರಣದಲ್ಲಿರ್ತಕ್ಕಂಥ ಪದಗಳನ್ನು ಗುರುತಿಸಿ ಹೇಳಿ ಬರೆಸ್ಬೇಕು. ಮೊದಲನೇದಾಗಿ ನೋಡಿ, ಏನು ಬರಿಬೇಕು, ಡ್ಯಾಶ್ ಕೊಟ್ಟಾರ, ಜ ಅ ವ. ಹೌದಾ, ಇದನ್ನು ಗಜ ಗ ಗವ ಅಂದರೆ ಇಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಸೂಕ್ತವಾದ ಪದ ಝ. ಹೀಗಾಗಿ ಗಜ. ಹೌದಾ, ಇನ್ನು ಬ ಸ ಡ್ಯಾಶ್. ನೋಡಿ, ಜ ವ ಅ ಕೊಟ್ಟಿದ್ದಾರೆ. ನಾವು ಆ ಪದಗಳನ್ನ ಕೂಡ್ಸೋಣವಾ, ಬ ಸ ಝ ಆಗತ್ತಾ, ಆಮೇಲೆ ಬ ಸ ವ ಆಗತ್ತಾ, ಆಮೇಲೆ ಬ ಸ ಅ ಆಗತ್ತಾ. ಅಂದರೆ ಸರಿಯಾದಂಥ ಪದ ಯಾವುದು, ವ. ಹೀಗಾಗಿ ನಾವು ಇದು ಬ ಸ ವ. ಮುಂದೆ ನೋಡಿ, ರ ಮತ್ತು ಡ್ಯಾಶ್. ಇಲ್ಲಿ ಏನು ಕೊಟ್ಟಾರ, ವ ಬ ಸ, ರವ ರಬ ರಸ. ಹೀಗಾಗಿ ಯಾವುದಾಗತ್ತೆ ಮಕ್ಕಳೇ, ರಸ ಅನ್ನುವಂತಹ ಒಂದು ಪದವನ್ನು ನಾವು ಇಲ್ಲಿ ಏನು ಮಾಡೋಣ, ಸ. ಮುಂದೆ ನೋಡಿ, 4ನೇದು ಡ್ಯಾಶ್ ರ. ಇಲ್ಲೇನು ಕೊಟ್ಟಾರ, ಭರ ರರ, ಆಮೇಲೆ ಜರ. ಅಂದರೆ ಇಲ್ಲಿ ಯಾವುದು, ಭರ. ಮಕ್ಕಳೇ, ಇಲ್ಲಿ ಯಾವುದು, ಭರ. ಹೌದಾ, ನಾವು ಇಲ್ಲೇನು ತುಂಬಬೇಕು, ಬ ಅನ್ನುವಂತಹ ಒಂದು ಪದವನ್ನು ತುಂಬಬೇಕು. ನೋಡಿ, ಜ ಡ್ಯಾಶ್ ಕೊಟ್ಟಾರ, ಜನ ಜ ಬ ಅಂದರೆ ಜಬ. ಹೀಗಾಗಿ ಸರಿಯಾದಂಥ ಪದ ಯಾವುದು, ನ. ಹೀಗಾಗಿ ನ, ಜನ. ನೋಡಿ, ಒಂದು ಸಲ ಓದಿ, ಗಜ ಬಸವ ರಸ ಬರ ಜನ. ಇನ್ನು ಕೆಲವೊಂದು ಪದಗಳನ್ನು ಕೊಟ್ಟಾರ ಅವರು. ಆ ಪದಗಳ ಅರ್ಥವನ್ನು ಏನಂತ ತಿಳ್ಕೊಳ್ಳೋಣ. ದವಸ ಅಂದ್ರೇನು, ಧಾನ್ಯ, ಕಾಳು ಕಡಿ. ಮನೆಯಲ್ಲಿ ಇರ್ತಾವಲ್ವಾ ದವಸ ಧಾನ್ಯಗಳು ಅಂತ ಅಮ್ಮ ಅಪ್ಪ ಹೇಳೋದನ್ನ ನೀವು ಕೇಳಿಸ್ಕೊಂಡಿರ್ತಾರಲ್ವ. ಆಮೇಲೆ ಕಾಳು ಕಡ್ಡಿ ಅಂತ ಕರೀತಾರೆ. ಅವಸರ ಅಂದ್ರೇನು, ಆತುರ ಅಂತ, ಅರ್ಜೆಂಟ್ ಅಂತ ಇರ್ತಾರೆ ಗೊತ್ತಾ. ಎಲ್ಲರೂ ನೀವು ಊರಿಗೆ ಹೋಗ್ಬೇಕಾದ್ರೆ ಪುಟಾಣಿಗೆ ಅಪ್ಪ ಅಮ್ಮ ಅರ್ಜೆಂಟ್ ಬಾರೇ ಅಂತಿರ್ತಾರಲ್ವ. ಎಸ್, ಆ ರೀತಿ ಆತುರವಾಗೋದು. ವನಜ ಅಂದ್ರೆ ತಾವರೆಗೆ, ಕಮಲ ಹೂವು ಅಂತ ಕರಿತೀವಿ. ಬನ ಅಂತಂದ್ರೆ ವನ, ಹೇಳಿದ್ನಲ್ಲ ಅದಕ್ಕೆ ಸಮಾನಾರ್ಥಕದಂಥ ಪದ. ನವ ಅಂದ್ರೇನು, 9 ಅಂತ ಅರ್ಥ, ಹೊಸತು ಅಂತ ಅರ್ಥ. ನರ ಅಂದ್ರೆ ಮನುಷ್ಯನಿಗೆ ನಾವೆಂತ ನರ ಮನುಷ್ಯ ಅಂತ ಕರಿತೀವಿ. ನಗ ಅಂದ್ರೆ ಒಡವೆ, ಹೌದಾ, ಬಂಗಾರ ಅಂತ ಕರಿತೀವಿ. ಇನ್ನು ಬಣ್ಣ ಹಚ್ಚಿ ಅಂತ ಹೇಳಿದಾರ. ಮಕ್ಕಳೇ, ಇದಕ್ಕೆ ನಿಮಗೆ ಯಾವ ರೀತಿಯಾದ ಬೇಕಲ್ಲ ಆ ರೀತಿಯಾದಂತಹ ಬಣ್ಣವನ್ನು ಮಾಡಿ ನೋಡಿ. ನಾನು ಈಗ ನಿಮಗೆ ಬಣ್ಣವನ್ನು ಮಾಡಿ ತೋರಿಸ್ತೀನಿ. ನೋಡಿ ಮಕ್ಕಳಿಗೆ, ನಾನು ಕೂಡ ನಿಮ್ಮ ಹಾಗೆ ಕಲರನ್ನು ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ, ನಾನು ಮಾಡಿದಾಗೆ ನೀವೇನು ಮಾಡಬೇಕಂತೇನಿಲ್ಲ. ಹೌದಾ, ನಿಮಗೆ ಇಷ್ಟವಾದಂತಹ ಕಲರಿಂದ ಪಾತ್ರಗಿತ್ತಿ ಅಂತ ಕರಿತೀವಿ. ಹೌದಾ, ಇದಕ್ಕೆ ಬಟರ್ಫ್ಲೈ. ಹೀಗಾಗಿ ನಾವು ಬಣ್ಣವನ್ನು ಹಚ್ಚೋಣ. ನಿಮ್ಗೆ ಯಾವ ಕಲರ್, ಎಲ್ಲ ರೀತಿಯಾದಂತಹ ಬಟರ್ಫ್ಲೈಗಳನ್ನು ನಾವು ನೋಡಿರ್ತೀವಿ. ಹೌದಾ, ಸಣ್ಣದಿರುತ್ತೆ, ದೊಡ್ಡದಿರುತ್ತೆ. ಹೂವಿನ ತೋಟದಲ್ಲಿ ನೀವು ಮನೆ ಹಿಂದ್ಗಡೆ, ಶಾಲೆಯ ಹಿಂದ್ಗಡೆ, ಆಮೇಲೆ ಶಾಲೆಯ ಮುಂದ್ಗಡೆ ಏನು ಮಾಡ್ತಾರೆ, ತೋಟವನ್ನು ಮಾಡಿರ್ತಾರೆ. ಹೌದಾ, ನೋಡಿ, ನೀಟಾಗಿ ಬಣ್ಣವನ್ನು ಮಾಡೋಣ. ನೀಟಾಗಿ ಬಣ್ಣವನ್ನು ಮಾಡೋದ್ರಿಂದ ಏನಾಗತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಬಟರ್ಫ್ಲೈಗೆ ನಾವು ಬಣ್ಣ ಮಾಡಿದ್ವಿ, ನಾವು ಮಾಡಿರುವಂತಹ ಬಟರ್ಫ್ಲೈ ಬಂದಿದೆ ಅಲ್ವಾ ಅಂತ ಅನ್ಬೋದಲ್ವಾ ತೋಟದಲ್ಲಿ ನೀವು. ಆವಾಗ ನೋಡಿ, ಆಗ ನಾವು ಮಾಡಿರುವಂತಹ ಬಟರ್ಫ್ಲೈ ಏನಾಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಮಕ್ಕಳೇ, ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಪುಟಾಣಿಗೆ ಕೆಂಪು ಬಣ್ಣವನ್ನು ನಾನು ಹಚ್ತಾ ಇದ್ದೀನಿ. ಹೌದಾ, ನಾನು ಮೊನ್ನೆ ನಮ್ಮ ಮನೆ ಮುಂದೆ ಇರುವಂತಹ ತೋಟದಲ್ಲಿ ಏನು ಮಾಡಿದ್ನಿ, ಕೆಂಪು ಬಣ್ಣದಲ್ಲಿರ್ತಕ್ಕಂತಹ ಒಂದು ಪಾತರಗಿತ್ತಿಯನ್ನು ನಾನು ನೋಡಿದ್ನಿ. ಹೀಗಾಗಿ ನನಗೆ ಆ ಬಣ್ಣವನ್ನು ತುಂಬಿರುವಂತಹ ಬಟರ್ಫ್ಲೈ ತುಂಬ ಇಷ್ಟವಾಯಿತು. ಹೀಗಾಗಿ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ನೀವು ಬಟರ್ಫ್ಲೈಯನ್ನು ನೋಡಿದ್ದೀರಾ? ನೋಡಿದರೆ ನನಗೆ ಕಮೆಂಟ್ ಮಾಡಿ. ನೋಡಿ, ಈ ಕಡೆ ಒಂದು ತುಂಬೋಣ. ಹೌದಾ, ಚೆನ್ನಾಗಿ ಅನಿಸುತ್ತಲ್ವಾ? ಮೊದಲು ಬಾರ್ಡ್ರ್ ಲೈನ್ ಚೆನ್ನಾಗಿ ತುಂಬೋಬೇಕು. ಯಾಕೆ ಗೊತ್ತಾ, ನಾವು ಹೀಗೆ ತುಂಬೋದ್ರಿಂದ ಏನಾಗತ್ತಪ್ಪ ಅಂದರೆ
ಆ ಕಡೆ ಈ ಕಡೆ ಹೋಗಲ್ಲ ಬಣ್ಣ. ನೋಡಿ ಪುಟಾಣಿಗಳೇ, ನೀವು ಪೆನ್ಸಿಲಿಂದಾದರೂ ತುಂಬೋದು ಅಥವಾ ಈ ಸ್ಕೆಚ್ ಪೆನ್ನಿಂದಾದರೂ ತುಂಬೋದು, ಬಣ್ಣದ ಸೀಸಿನಿಂದಾದರೂ ತುಂಬೋದು. ನಿಮ್ಮಲ್ಲಿ ಯಾವುದೇ ರೀತಿ ಅವೈಲೇಬಲ್, ಮನೆಯಲ್ಲಿ ಅಪ್ಪ ಅಮ್ಮ ಯಾವ ರೀತಿಯಾದಂತಹ ವಸ್ತುಗಳನ್ನು ಕೊಡಿಸಿದಾರಲ್ಲ ಅದೇ ವಸ್ತುವಿಂದ ಇದೇ ಥರ ತುಂಬಬೇಕಂತೇನಿಲ್ಲ. ನೀವು ಯಾವ ರೀತಿ ಬಟರ್ಫ್ಲೈ ನೋಡಿದ್ದೀರಲ್ವಾ, ಬಣ್ಣ ಬಣ್ಣದಾಗಿರುವಂತಹ ಬಟರ್ಫ್ಲೈಗಳನ್ನ ನಾವು ನೋಡಿರ್ತೀವಿ. ಹೌದಾ? ಬನ್ನಿ ಮತ್ತೆ ಬೇರೆ ಕಲರನ್ನು ಹಾಕೋಣ. ಮಕ್ಕಳೇ, ಗುಲಾಬಿ ಬಣ್ಣವನ್ನು ತೆಗೆದುಕೊಳ್ಳೋಣ. ಇದೀಗ ನಾವೇನು ಮಾಡೋಣ, ಇದಕ್ಕೆ ಗುಲಾಬಿ ಬಣ್ಣವನ್ನು ಈ ವೃತ್ತಾಕಾರದಲ್ಲಿ ಏನಿದಾವಲ್ಲ ಅವುಗಳಿಗೆ ನಾವು ಗುಲಾಬಿ ಬಣ್ಣವನ್ನು ಹಾಕ್ಕೊಳ್ಳೋಣ. ಹೌದಾ? ಈ ಗುಲಾಬಿ ಬಣ್ಣವನ್ನು ತುಂಬ್ತಾ ಹೋಗೋಣ. ಚಿಟ್ಟೆನ ನಾವು ಇಡ್ಲಿಕ್ಕೆ ಹೋದಾಗಲೇ ನಮ್ಮ ಕೈಗೆ ಸಿಗೋದಲ್ವ ಚಿಟ್ಟೆ. ನೋಡಿ, ಅದು ನಮಗಿಂತ ಫಾಸ್ಟಾಗಿರುತ್ತೆ ಚಿಟ್ಟೆ. ಪುಟಾಣಿಗಳೇ ನೋಡಿ, ತುಂಬಿದ್ರಾ ನೀವು? ನಾನು ಮುಗೀತಪ್ಪ. ಯಾರು ಫಸ್ಟ್ ಮುಗಿಸ್ತೀರಾ, ಯಾರು ಚೆನ್ನಾಗಿ ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ, ಫೋಟೋ ಕಳಿಸಿ. ಅದಾದಮೇಲೆ ಕೇಸರಿ ಬಣ್ಣವನ್ನು ತೆಗೆದುಕೊಂಡು ಏನು ಮಾಡೋಣ, ಇದಕ್ಕೆ ಹಾಕ್ಕೊಳ್ಳೋಣ. ಹೌದಾ? ಕೇಸರಿ ಅಷ್ಟೇ. ನೋಡಿ, ಚಿಟ್ಟೆ ಕೇವಲ 15 ದಿನ ಮಾತ್ರ ಬದುಕತ್ತೆ ಮಗು ಇದು. ಆದರೂ ಕೂಡ 15 ದಿನ ಬದುಕಿದ್ರೂ ಕೂಡ ಪುಟಾಣಿಗಳೇ ತುಂಬ ಖುಷಿಯಿಂದ ಏನು ಮಾಡತ್ತೆ ಇರತ್ತೆ, ತನ್ನ ಜೀವನವನ್ನು ನಡೆಸತ್ತೆ. ಇದು ಒಂದು ಗಿಡದ ಮೇಲೆ ಕುಳಿತುಕೊಂಡು ಮತ್ತೊಂದು ಗಿಡಕ್ಕೆ ಹಾರುವುದು. ಹೌದಾ? ಇದರ ಸ್ವಭಾವ. ನೋಡಿ ಮಕ್ಕಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ತೋರಿಸಿ, ಆಮೇಲೆ ನಮಗೆ ಸಪೋರ್ಟ್ ಮಾಡಿ. ಏಕೆಂದರೆ ನೀವು ಮಾಡುವಂತಹ ಸಪೋರ್ಟ್ನಿಂದ ಏನಾಗ್ಬೋದು, ನಾನು ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸಹಾಯಕ ಆಗತ್ತಾ. ಇನ್ನೂ ಖುಷಿ ಆಗ್ತೀನಿ. ನನ್ನ ಮಕ್ಕಳೆಲ್ಲ, ನನ್ನ ಪುಟಾಣಿಗಳೆಲ್ಲ ನೋಡ್ತಾ ಇದ್ದಾರಲ್ಲ ಅಂಥೇಳಿ ನನಗೆ ಖುಷಿ ಆಗತ್ತಾ. ಹೌದಾ? ತುಂಬಿದ್ವಲ್ವಾ? ಇದಕ್ಕೆ ನೀಲಿ ಬಣ್ಣವನ್ನು ತುಂಬೋಣ ಪುಟಾಣಿಗಳು. ಹೌದಾ? ಇವೆರಡಕ್ಕೆ ಮಾತ್ರ ನೀಲಿ ಬಣ್ಣವನ್ನು ತುಂಬೋಣ. ಉಳಿದ ಕಡೆ ಏನು ಮಾಡೋಣ, ಬೇರೆ ಬೇರೆ ಬಣ್ಣವನ್ನು ತುಂಬೋಣ. ನೋಡಿ, ಈ ಬಣ್ಣವನ್ನು ತುಂಬೋಣ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತಾ? ಮಕ್ಕಳೇ, ಇಲ್ಲಿ ಲಾಸ್ಟ್ ಒನ್ ಏನು ಮಾಡೋಣ, ಇನ್ನೊಂದು ನೀಲಿ ಬಣ್ಣವನ್ನೇ ನಾವೇನು ಮಾಡೋಣ ತುಂಬೋಣ. ಅಂದರೆ ಚೆನ್ನಾಗಿ ಕಾಣಿಸುತ್ತಾ? ಹೌದಲ್ವಾ? ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಪಾಠ ಹೇಗೆ ಮಾಡ್ತಿದ್ದೀನಿ ಎಂಬುದನ್ನು ಕಾಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸುತ್ತಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ಪುಟಾಣಿಗಳೆಲ್ಲರೂ ಜಾಣರಿದ್ದಾರೆ. ನೀವು ಜಾಣ ಪುಟಾಣಿಗಳು. ನೀವು ಮುಗೀತಲ್ವಾ? ನೀಲಿ ಬಣ್ಣ ಇದೀಗ ಮುಗೀತು. ಇದೀಗ ನಾವು ಆಗಲೇ ಹಸಿರು ಬಣ್ಣವನ್ನು ಹಾಕಿದ್ವಲ್ವಾ, ಅದೇ ಬಣ್ಣವನ್ನು ಏನು ಮಾಡೋಣ, ಇನ್ನೊಂದು ಸಲ ಇಲ್ಲಿ ಮತ್ತೊಮ್ಮೆ ಪೇಸ್ಟ್ ಮಾಡೋಣ. ಹೌದಾ? ಅಂದರೆ ಇನ್ನು
ಚೆನ್ನಾಗಿ ಕಾಣುತ್ತೆ. ಬೇರೆ ಬೇರೆ ಕಲರನ್ನು ಹಾಕ್ಬೋದು, ಹಾಕಿದರೆ ಏನು ತೊಂದರೆ ಇಲ್ಲ, ಹಾಕ್ಬೋದು. ನಾವು ಯಾವ ಬಣ್ಣವನ್ನು, ನಾವು ಯಾವ ರೀತಿಯಾದಂತಹ ಪತಂಗವನ್ನು ನೋಡಿರ್ತೀವಿ ಅಲ್ವಾ, ಚಿಟ್ಟೆಯನ್ನು ನೋಡಿರ್ತೀವಿ, ಎಲ್ಲ ರೀತಿಯಾದಂತಹ ಕಲರಲ್ಲಿರುವಂತಹ ಬಣ್ಣವಾದ ಚಿಟ್ಟೆಗಳನ್ನು ನಾವು ನೋಡಿರ್ತೀವಿ. ನೋಡಿ, ನಮಗೆ ಇದೇ ಥರ ಚಿಟ್ಟೆ ಇಷ್ಟ. ಚೆನ್ನಾಗಿ ಕಾಣಿಸುತ್ತಲ್ವ ಮಕ್ಕಳೇ? ನೀವು ಕೂಡ ಮನೇಲಿ ಏನು ಮಾಡಿ, ಇದೇ ರೀತಿ ಬಣ್ಣವನ್ನು ಹಾಕಿ, ಇದಕ್ಕೆ ಹಳದಿ ಬಣ್ಣವನ್ನು ಹಾಕ್ಕೊಳ್ಳೋಣ. ಹೌದಲ್ವಾ? ನೋಡಿ, ಇಲ್ಲೊಂದು ಕಾಣಿಸ್ತಾ ಇದೆ, ಹೌದಾ? ಇದಕ್ಕೆ ಸ್ವಲ್ಪದಾಗಿ ಕೆಂಪು ಬಣ್ಣವನ್ನು ಹಾಕೊಳ್ಳೋಣ. ಇಲ್ಲೊಂದು ಟಿಕ್ಕಿ ಇಟ್ಕೊಳ್ಳೋಣ, ಇಲ್ಲೊಂದು ಚಿಕ್ಕಿ ಅಂತ ಕರೀತೀವಿ. ಓಕೆ ಮಕ್ಕಳೇ, ನೋಡಿ ಪತಂಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಚಿಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಬಟರ್ಫ್ಲೈ ಅಂತ ಇದಕ್ಕೆ ಕರಿತೀವಿ. ನಿಮಗೆ ಮುಂದಿನ ತರಗತಿಯಲ್ಲಿ 3ನೇ ಅಕ್ಷರಾಭ್ಯಾಸವನ್ನು ನೋಡೋಣ. ಇದೀಗ ನಿಮಗೆಲ್ಲರಿಗೂ ಈ ಪಾಠ ತುಂಬ ಇಷ್ಟ ಆದರೆ ಎಲ್ಲರೂ ಕೇಳಿ, ನಿಮ್ಮ ಸ್ನೇಹಿತರಿಗೂ ಫ್ರೆಂಡ್ಸ್ಗೂ ಎಲ್ಲರೂ ಶೇರ್ ಮಾಡಿ ಮಕ್ಕಳೇ, ಪುಟಾಣಿಗಳೇ. ಹಾಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಪುಟಾಣಿಗಳೇ.